ध्यायन्त चन्द्रमास्तेर्या अपला अपुष्पाय ಕಟ್ ಮಾಡ್ತಾರೆ. ಸ್ವೀಟ್ನ ಇಲ್ಲಿ ಯಾಕೆ ಹಾಕ್ತಾರೆ ಅಂದರೆ ಅದಕ್ಕೊಂದು ಶಾಸ್ತ್ರ ಇದೆ. ಏನಂದರೆ ನಾವು ಖಾರ ಎಲ್ಲ ತಿನ್ನಬೇಕಾದ್ರೆ ಅದು ದೂರ ಇರುತ್ತೆ, ಆದರೆ ಈ ಸ್ವೀಟ್ ಇದೆಯಲ್ಲ ಇದು ಬಲಗೈ ಪಕ್ಕದಲ್ಲಿ ಹತ್ರನೇ ಇರುತ್ತೆ. ಯಾಕೆಂದರೆ ಅದು ಗಂಟ್ಲಲ್ಲಿ ಏನಾದರೂ ಇಟ್ಕೊಂಡಾಗ ಟಕ್ಕಂತ ಇದನ್ನು ಎತ್ಕೊಂಡು ತಿನ್ಬೋದು ಅಂತ. ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ನಮಸ್ಕಾರ. ಇವತ್ತು ನಮ್ಮ ಫ್ರೆಂಡ್ ಅವ್ರದ್ದು ಅಕ್ಕನ ಮಗಳದ್ದು ಮದುವೆ, ಬನ್ನಿ ಮದುವೆಗೆ ಅಂತೇಳಿ ಇನ್ವೈಟ್ ಮಾಡಿದರು. ಸೊ ಇವತ್ತು ನಮ್ಮ ಫ್ರೆಂಡ್ ಅಕ್ಕನ ಮಗಳ ಮದುವೆಗೆ ಹೋಗ್ತಾ ಇದ್ದೀವಿ. ಸೊ ಈ ಮದುವೆ ಆಗ್ತಾ ಇರೋದು ಈಗ ಒಂದು ತುಂಬ ಅದ್ಭುತವಾದ ಪ್ಲೇಸಲ್ಲಿದೆ ಮತ್ತು ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮಾಡಿರುವಂಥ ಈ ಒಂದು ಮದುವೆ ಚೌಟ್ರಿಯಲ್ಲಿ ನಿಮಗೆ ಪ್ರೀತಿಯ ಸ್ವಾಗತ. ಸರ್ ಬನ್ನಿ ಮದುವೆಗೆ ಹೋಗೋಣ, ಮದುವೆ ನೋಡೋಣ ಮತ್ತು ಮದುವೆ ಊಟ ನೋಡೋಣ. ರತ್ನ ಕನ್ವರ್ಷನ್ ಹಾಲ್ನ ಎಕ್ಸ್ಪ್ಲೋರ್ ಮಾಡೋಣ, ಹೆಂಗಿದೆ ಈ ಒಂದು ಕಲ್ಯಾಣ ಮಂಟಪ ಅಂತೇಳ್ಬಿಟ್ಟು. ರತ್ನ ಕನ್ವರ್ಷನ್ ಹಾಲ್ ಬನ್ನಿ ಹೋಗೋಣ, ನೋಡ್ಕೊಂಬರೋಣ ಹೆಂಗಿದೆ ಅಂತೇಳ್ಬಿಟ್ಟು. ಸೊ ಮೊದಲನೇದಾಗ ಈ ರೀತಿ ನಿಮಗೆ ಕೊರುತ್ತೆ ರತ್ನ ಕನ್ವರ್ಷನ್ ಸೆಂಟರ್, ಈ ರೀತಿ ಕಾಣಿಸುತ್ತೆ. ಓಕೆನಾ? ಇದು ಲೊಕೇಟ್ ಆಗಿರೋದು ಬೆಂಗಳೂರು ಟು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ 75 NH 75 ಇರುವಂಥ ಈ ಕನ್ವರ್ಷನ್ ಹಾಲ್ಗೆ ನಿಮ್ಮೆಲ್ಲರಿಗೂ ಈಗ ನಾವು ಕಲ್ಯಾಣ ಮಂಟಪದ ಒಳಗಡೆ ಹೋಗೋಣ. ಹೆಂಗಿದೆ ಈ ಕಲ್ಯಾಣ ಮಂಟಪ? ವಿಶಾಲವಾಗಿ ಕಾಣಿಸ್ತಾ ಇದೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನಮ್ಮ ಕೋಲಾರಿಗೆ ಈ ಒಂದು ಕಲ್ಯಾಣ ಮಂಟಪ ತುಂಬ ಚೆನ್ನಾಗಿರುವಂಥದ್ದು. ಒಂದಷ್ಟು ಕಲ್ಯಾಣ ಮಂಟಪಗಳಲ್ಲಿ ಕೋಲಾರಲ್ಲಿ ಯಾವ್ಯಾವ ಚೆನ್ನಾಗಿದೆ ಕಲ್ಯಾಣ ಮಂಟಪ ಅಂತ ಹೇಳಿದ್ರೆ, ಒಂದು 10 ಕಲ್ಯಾಣ ಮಂಟಪಗಳಲ್ಲಿ ಇದು ಒಂದು ತುಂಬ ಚೆನ್ನಾಗಿರುವಂಥದ್ದು. ನಾರಾಯಣಿ ಕಲ್ಯಾಣ ಮಂಟಪ ಇದೆ ಮತ್ತು ನಂದಿನಿ ಕಲ್ಯಾಣ ಮಂಟಪ ಇದೆ. ಹೀಗಿದು ರತ್ನ ಕನ್ವರ್ಷನ್ ಸೆಂಟರ್ ಅಂತ ಹೇಳ್ಬಿಟ್ಟು ಇದು ತುಂಬ ಚೆನ್ನಾಗಿದೆ. ರತ್ನ ಕನ್ವರ್ಷನ್ ಸೆಂಟ್ರಲ್ಲಿ 2 ಚೌಟ್ರಿ ಇದ್ದಾವೆ. ಆ ಕಡೆ ಇರೋದು ರತ್ನ ಕನ್ವರ್ಷನ್ ಹಾಲ್ ಚಿಕ್ಕದು. ಇವಾಗ ನಾವು ಹೋಗ್ತಾ ಇರೋದು ದೊಡ್ಡ ಕಲ್ಯಾಣ ಮಂಟಪಕ್ಕೆ.
मातृकामाङ्गल्यधारणमहोत्तस्वमहोत्वायज्ञन गृह्णन्त या विददात्यायन्द्रचन्द्रमास्तिरते दीर्घमायोः कन्यादान ಮಹೋತ್ಸವ ಕಾಲದಲ್ಲೇ ಮಹಾರಾಜರಾಜಶ್ರೀ ಶ್ರೀನಿವಾಸ್ ಗೌಡರು ದಂಪತಿಗಳು ತಮ್ಮ ಬೀಗರನ್ನು ನಮಸ್ಕಾರ ಮಾಡಿಕೊಟ್ಟಂತಹ ಪೀತಾಂಬರಗಳು ಫಲಪುಷ್ಪತಾಂಬೂಲಗಳು ತಗೊಳ್ಳಿ, ನಿಮ್ಮ ಕೈ ಪಕ್ಕಕ್ಕೆ ಕೊಡಿ, ನಿಮ್ಮದು ತಗೊಳ್ಳಿ, ನೀವು ತಂದಿದ್ರೆ ರುದ್ಧ್ಯಾಸ್ಮಹಂ ಯೇ ನಮಸೋ ಭಸಧ್ಯಾಮಿತ್ರಂ ದೇವಂ ಮಿತ್ರಧೇಯನ್ನ ಅಸ್ತು ಅನೋರಾಧಾನ್ ಅವಿಷಾ ವರ್ಧಯಂತಃ ಶತಂ ಜೀವೇಮ ಶರಧಸ್ಸ ವೀರಾಃ. ಕನ್ಯಾ ಸ್ವೀಕರಣ ಮಹೋತ್ಸವ ಕಾಲದಲ್ಲೇ ಮಹಾರಾಜರಾಜಶ್ರೀ ಆನಂದಗೌಡ ದಂಪತಿಗಳು ತಮ್ಮ ಬೇಗರನ್ನ ಆಶೀರ್ವಾದ ಮಾಡಿಕೊಟ್ಟಂತಹ ಪೀತಾಂಬರಗಳು ಫಲಪುಷ್ಪತಾಂಬೂಲಗಳು. ಆಯ್ತಾ, ನೀವಿಬ್ಬರು ಬಂದು ಆರಾಮಾಗಿ ಕೂತ್ಕೊಂಡ್ಬಿಡಿ. ವಿಶೇಷೇಣ ವಿಶಿಷ್ಟಾಯ ಅಸ್ಯಾಂ ಶುಭತಿತೋ ಮಮ ಉಪಾರ್ಥ ಸಮಸ್ತ ದುರಿತಃ ಕ್ಷಯದ್ಭಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಮಮ ಕುಮಾರ್ಯಾಯಾಃ ವಿವಾಹಾಂಗ ಭೂತಂ ಇಮಂ ಆಗತಃ ಲಕ್ಷ್ಮೀನಾರಾಯಣ ಸ್ವರೂಪಸ್ಯ ಕನ್ಯಾದಾನಾಂಗ ವಧೂವರ ಪೂಜಾಕ್ಯಂ ಕರ್ಮ ಕರಿಷ್ಯೆ. ಅಕ್ಷತೆ ಲಕ್ಷ್ಮೀಂ ಭವತ್ಸ್ವಾವಾಹಯಿಷ್ಯ ನಾರಾಯಣಂ ಭವತ್ಸ್ವಾವಾಹಯಿಷ್ಯ ಲಕ್ಷ್ಮೀನಾರಾಯಣ ಸ್ವರೂಪಾಯ ವರಾಯ ಇದಮಿದಮಾಸನಂ ಗಂಧಾದೆ ಸಕಲಾರಾಧನೆ ಸ್ವಚ್ಛಿತಾಂ. ಹುಡುಗಿ ಕೈಯಲ್ಲಿ ಕೈ ಹಿಡ್ಕೊಂಬ, ಸಾಕು ನೀನು ಕೈ ಹಿಡ್ಕೊಬೇಕು, ಕೈಯಲ್ಲಿಡಪ್ಪ. ಸ್ವಚ್ಛಿತಾಂ ಅಸ್ತೋ, ಹುಡುಗಿ ಕೈಯಲ್ಲಿ ಯಾ ಫಲನೆ, ಆ ಕೈ ಸಮೇತ ಹುಡುಗನ ಕೈಲಿ ಯಾ ಫಲನೇರ್ಯ, ಕೈ ಸಮೇತ ಇಡಬೇಕು. ಯಾ ಫಲನೇರ್ಯ ಅಫಲ ಅಪುಷ್ಪಾಯಾಶ್ಚ ಪುಷ್ಪಿಣೇ ಬೃಹಸ್ಪತಿ ಪ್ರದೂತ ತಾನೋ ಮುಂಚಂದ್ವಗಮ್ಮಸಃ. ಕಡೆ ಸಭೆಗೆ ನಿಮ್ಮವ್ರನ್ನ ಕೇಳಿ ಕನ್ಯಾದಾನ ಮಾಡ್ಬೋದಾ ಅಂತ. ನನ್ನನ್ನು ಕೇಳಬೇಡ, ಹಾಂ ಮಾಡ್ಬೋದು. ಶುಭಮಸ್ತು. ಇಲ್ಲಿ ಬನ್ನಿ. ಓಂ ಕನ್ಯಾ ಬನ್ನಿ, ಕಳಿಸಿದ ಹತ್ರ ಬಂದು 3 ಸಲ ಹಾಕಿ. ಕನ್ಯಾಂ ಕನಕ, ಯಾರನ್ನ ನಾವು ನಿಮ್ಮ ಕಡೆಯವರು 3 ಜೋಡಿ ಮಾತ್ರ ಕರಿ. ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣೇನ ಯದಾ ದಾಸ್ಯಾಮಿ ವಿಷ್ಣುವೇ ತುಭ್ಯಂ ಬ್ರಹ್ಮಲೋಕೆ ಜಗೇಶಯ. ಹೂವ ಅಂದಲಿ ಬಾಬಾ. ಕನ್ಯಾಮೇ ಸರ್ವಧೋಮೋ ಯಾತ್ ಕನ್ಯಾ, ಅದು ಬೇಡ, ಕನ್ಯಾಮೇ ಸರ್ವಧೋಮೋ ಯಾತ್ ಕನ್ಯಾಮೇ ದೇಹಪಾರ್ಶ್ವಯ. ಚಿಲ್ಲರೆ ಒಂದಿಡಪ್ಪ. ಕನ್ಯಾಮೇ ಸರ್ವಧೋಮೋ ಯಾತ್ ವೃದ್ಧಾನಾಂ ಮೋಕ್ಷಮಾತ್ರಿಯಾತ್ ವಿಶ್ವಂಭರ ಪಂಚಭೂತ. ಯಾರನ್ನ ಇಬ್ಬರು ಜೋಡಿಗಳು, ಮೂರು ಜೋಡಿಗಳು ಮಾತ್ರ ಬರಲಿ ನಿಮ್ಮ ಕಡೆಯವರು. ವಿಶ್ವಂಭರ ಪಂಚಭೂತ ಸಾಕ್ಷಿಣ್ಯ ಸರ್ವದೇವತಾ ಇಮಾಂ ಕನ್ಯಾಂ ಪ್ರಧಾಸ್ಯಾಮೆ. ಮುಂದೆ ಹಾಕೊಳ್ಳಿ ಸರ್, ಬಟ್ಟೆ ಮೇಲೆ ಹೋಗುತ್ತೆ, ನಿಧಾನಕ್ಕೆ ಹಾಕಿ. ಪಿತॄಣಾಂ ಧಾರಣಾಯ ಚ ಶ್ರೀರೂಪೇಮ್ಮಿಭಾಂ ಕನ್ಯಾಂ ದುಭ್ಯಂ ಶ್ರೀಧರ ರೂಪಿಣೆ. ಹಾಗೆ ಇಟ್ಕೊಬೇಕು. ಇತ್ಯುಕ್ತೋದಕ ಕುರ್ಬಂಧಂ ದದಸ್ಮೈ ತ್ರಿವಾಚಕ. ಹೇಳಿ. 12 ಕಂಬಗಳ ಸಾಕ್ಷಿಯಾಗಿ 12 ಕುಂಭಗಳ
ಸಾಕ್ಷಿಯಾಗಿ ಆಕಾಶ ದೇವತೆ ಭೂದೇವತೆ ಸಾಕ್ಷಿಯಾಗಿ 10 ಜನ ಗೋಬ್ರಾಹ್ಮಣರ ಸಾಕ್ಷಿಯಾಗಿ 10 ಜನ ನಮ್ಮ ಕುಲದ ಸಾಕ್ಷಿಯಾಗಿ ದೇವ ಬ್ರಾಹ್ಮಣ ಸಭಿಕರ ಸನ್ನಿಧಿಯಲ್ಲಿ ಕಗ್ಗೆಲರಾಯರ ಗೋತ್ರ ಉದ್ಭವರಾದ ಶ್ರೀನಿವಾಸಗೌಡ ನನ್ನ ಕುಮಾರ್ತೆಯಾದ ಜೀವಿತ ಎಂಬ ವಧುವನ್ನು ಬನ್ನಿಗರಾಯರ ಗೋತ್ರ ಉದ್ಭವರಾದ ಆನಂದಗೌಡ ಕುಮಾರರಾದ ಗೋಕುಲ್ಗೌಡ ಎಂಬ ವರನಿಗೆ ಕನ್ಯಾದಾನ ಮಾಡಿರುತ್ತೇನೆ. ಆಗ್ಬೋದಪ್ಪ ಹೇಳಿ. ಶುಭಮಸ್ತು. 3 ಸಲ ಹಾಕಿ. ಕನ್ಯಾಂ ಕನಕ ಸಂಬಂಧಾಂ ಕನಕಾಭರಣೇನ ಯದಾ ದಾಸ್ಯಾಮಿಷ್ಟಮೇ ತುಭ್ಯಂ ಬ್ರಹ್ಮಲೋಕೆ ಜಗೇಶಯ ಕನ್ಯಾ ಮೇ ಸರ್ವಥೋ ಭೂಯಾತ್ ಕನ್ಯಾ ಮೇ ದೇಹಪಾರ್ಶ್ಯ ಕನ್ಯಾ ಮೇ ಸರ್ವಥೋ ಭೂಯಾತ್ ವೃದ್ಧಾನಾಂ ಮೋಕ್ಷಮಾತ್ ಪ್ರಿಯಾತ್ ವಿಶ್ವಂಭರ ಪಂಚಭೂತಾ ಸಾಕ್ಷಿಣ್ಯ ಸರ್ವದೇವತಾ ಇಮಾಂ ಕನ್ಯಾಂ ಪ್ರಧಾಸ್ಯಾಮೇ ಪಿತॄಣಾಂ ಧಾರಣಾಯ ಚ ತ್ರೈರೂಪೇಮ್ಮಿಮಾಂ ಕನ್ಯಾಂ ತುಭ್ಯಂ ಶ್ರೀಧರರೂಪಿಣೆ ಯಚ್ಚಿತ್ತೋದಕ ಗುರುಪಂತಂ ದದಸ್ಮೈ ತ್ರಿವಾಚಕ. ಚೊಂಬ ಇಟ್ಕೊಂಬಂಗ್ಯ ಬಲಗೈಯಲ್ಲೇ ನೀನು ನೋಡಪ್ಪ ಇಲ್ಲ ಬಲ್ಭುಜ ಇಟ್ಕೊ ಅಳಿಯೊಂದು. ಅದಾದಮೇಲೆ ಹಾಂ ಬಲಭುಜ ಇಟ್ಕೊ. ನೀವು ಚೊಂಬ ಇಟ್ಕೊಳ್ಳಿಮ್ಮ. ಅಲ್ಲಿ ಇಟ್ಕೊಬೇಕು. ಹೇಳಬೇಕು. ಹೇಳಿ. ಧರ್ಮೇ ಚ ಅರ್ಥೇ ಚ ಕಾಮ್ಯೇ ಚ ನಾಥಿ ಚರಿತವ್ಯ. ನೀವು ಹೇಳಿ ಸರ್. ನಾಥಿ ಚರಾಮೆ 3 ಸಲ ಹೇಳ್ಬೇಕು ಅದನ್ನು. ಧರ್ಮೇ ಚ ಅರ್ಥೇ ಚ ಕಾಮ್ಯೇ ಚ ನಾಥಿ ಚರಿತವ್ಯ. ನೀವು ನಾತಿ ಚರಾಮೆ ಧರ್ಮೇ ಚ ಅರ್ಥೇ ಚ ಕಾಮ್ಯೇ ಚ ನಾತಿ ಚರಿತವ್ಯ. ನಾತಿ ಚರಾಮೆ ಅಂದರೆ ಧರ್ಮಾರ್ಥ ಕಾಮ್ಯಗಳು. ಧರ್ಮ ಅಂದರೆ ನಾವು ಯಾವುದೇ ನಮ್ಮ ಧರ್ಮದ ಪ್ರಕಾರ ಪೂಜೆ ಪುನಸ್ಕಾರಗಳು ಮಾಡಬೇಕು ಅಂದರೆ ಹೆಂಡತಿ ಜೊತೆಯಲ್ಲಿಲ್ಲದೆ ಮಾಡಬಾರ್ದು ಅಂತ ಹೇಳಿದ್ದಾರೆ ಶಾಸ್ತ್ರ. ಆ ಪ್ರಕಾರ ನಡ್ಕೊಳ್ತೀನಿ. ಅರ್ಥೇಚ ಆರ್ಥಿಕವಾಗಿ ವ್ಯವಹಾರಿಕವಾಗಿ ಹೆಂಡತಿಗೆ ಗೊತ್ತಿಲ್ಲದೆ ಯಾವ ವ್ಯವಹಾರವನ್ನು ಮಾಡೋದಿಲ್ಲ ಅಂತ. ಕಾಮ್ಯೇಚ ಅಂದರೆ ಆಕೆಗೆ ಏನೇನು ಆಸೆಗಳಿದೆ ಅದನ್ನೆಲ್ಲ ತೀರ್ಸೋಕ್ಕೆ ಬದ್ಧನಾಗಿರ್ತೀನಿ. ಆ ರೀತಿ ನಡ್ಕೋಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾತಿ ಚರಾಮಿ ಅಂದರೆ ಎಲ್ಲದಕ್ಕೂ ಒಪ್ಪಿದ್ದೇನೆ ಅಂತ. ಅರ್ಥ ಆಯ್ತಾ? 3 ಸಲ ಹಾಕಪ್ಪ. ಇನ್ನೊಂದ್ಸಲಿ. ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣೇನ ಯತಾಂ ದಾಸ್ಯಾಮಿ ವಿಷ್ಣವೇ ತುಭ್ಯಂ ಬ್ರಹ್ಮಲೋಕೆ ಜಗೇಶಯ ಕನ್ಯಾ ಮೇ ಅಲ್ಲೇ ಇಡಿ. ಅಕ್ಷರ 2 ಹಾಕಿ. ಕನ್ಯಾ ಮೇ ಸರ್ವಥೋ ಭೂಯಾತ್ ಕನ್ಯಾ ಮೇ ದೇಹಪಾರ್ಶ್ಯ ಮಾಧ್ಯಮ ಕನ್ಯಾ ಮೇ ಸರ್ವಥೋ ಭೂಯಾತ್ ವೃದ್ಧಾನಾಂ ಮೋಕ್ಷಮಾತ್ ಪ್ರಿಯಾತ್ ವಿಶ್ವ ಅಲ್ಲಲ್ಲ ಅವ್ರಿಗೆ ಹಾಕಿ. ವಿಶ್ವಂಭರ ಪಂಚಭೂತಾ ಸಾಕ್ಷಿಣ್ಯ ಸರ್ವದೇವತಾ ಇಮಾಂ ಕನ್ಯಾಂ ಪ್ರಧಾಸ್ಯಾಮಿ ಪಿತॄಣಾಂ ಧಾರಣಾಯ ಚ. ಬಂದ್ಬಿಟ್ರೆ ಆಮೇಲೆ ಹಾಕ್ಕೊಳ್ಳೋಣ. ಬೇಗ ಬನ್ನಿ. ಸ್ವಲ್ಪ ಜಾಗ ಬಿಡಿ. ಇಟ್ಕೊಮ್ಮ. ಗೋಕುಲನ ಸ್ವಲ್ಪ ಇದಕ್ಕ. 4 ಜನ ಬೇಡ, 5 ಜನ ಬರಬೇಕು. ಇಲ್ಲಾಂದ್ರೆ 3 ಜನ. Sorry ที่ทำให้ร้อนก็ฉันมันเอาร้อนไม่ใช่ความผิดของดวงอาทิตย์หรืออากาศร้อน Sorry แค่สั่ง
ನೋಡ್ಕೊತ ಹೋಗೋಣ. ಇದು ಅಲ್ವಾನಾ? ಏನಲ್ವಾ ಅದು? ಪಾಯಸ, ಹಲ್ವಾ ಪಾಯಸ, ಪಲ್ಯ ಉಸ್ತಿ, ಬೀನ್ಸ್ ಪಲ್ಯ, ಪಾಪಡ್, ಮತ್ತೆ ಪಲಾವ್, ರಸಮ್, ಸಾಂಬಾರ, ಕುರ್ಮಾ, ಮೊಸರು ಬಜ್ಜಿ, ಮೊಸರು ಪೊಂಗಲ್. ಇದು ಬ್ರೇಕ್ಫಾಸ್ಟ್. ಕಿಚನ್ ಸಹ ಭಾಳ ದೊಡ್ಡದಾಗಿ ಶುದ್ಧವಾಗಿ ನೀಟಾಗಿದೆ. ಆಮೇಲೆ ಸ್ಟವ್ಗಳು ಸಹ ನಿಮ್ಗೆ ಅಷ್ಟೇ ಬೇಕಾದಷ್ಟು ಕ್ಲೀನಾಗಿ ವ್ಯವಸ್ಥೆ ಮಾಡಲಾಗಿದೆ. ಕಿಚನ್ ಈ ರೀತಿ ಇದೆ. ಅಲ್ಲೇ ಇದ್ಮೇಲೆಪ್ಪ ಒಗ್ಗರಣೆ ಹಾಕ್ಕೊತಾ ಇದ್ದಾರೆ ಭಟ್ರು. ಇದು ವೈಟ್ ರೈಸ್ಗೆ ಮೊಸರು, ಹಾಲು. ಇವಾಗ ಊಟಕ್ಕ ಇದು ಬೇರೆ ಊಟದ? ಇಲ್ಲ ಮಧ್ಯಾಹ್ನದ್ದು ಇನ್ನೊಂದು ಮದುವೆದು ಇದು. ನೀವು ನೋಡ್ತಾ ಇದ್ದೀರಾ ಕಿಚನ್ ಸಖತ್ತಾಗಿದೆ. ಆಮೇಲೆ ಸ್ಟೀಮ್ ರೈಸ್ಗೂ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಇದು ಸ್ಟೀಮ್ ರೈಸ್, ಬಾಯ್ಲ್ಡ್ ರೈಸ್ ಮಾಡೋಕ್ಕೆ. ಆಮೇಲೆ ಇಡ್ಲಿ ಮಾಡೋಕ್ಕೆ ಸ್ಟೀಮ್ ಬಿಸಿ ಬಿಸಿ ಸಹ ಇದ್ದಾವೆ ಚೌಟ್ರಿಯಲ್ಲಿ ನಿಮಗೆ. ಇದು ಗ್ರೈಂಡರ್ ಸೆಕ್ಷನ್ನು ರುಬ್ಕೊಳಕ್ಕೆ, ಮಸಾಲ ರುಬ್ಬಕ್ಕೆ, ಅದಕ್ಕೆಲ್ಲಕ್ಕೂ. ಆಮೇಲೆ ಇಲ್ಲಿ ಸ್ಟೋರೂಮ್ ಇದೆ. ಸ್ಟೋರೂಮು ದೊಡ್ಡದಾಗಿ, ಈ ಕಡೆ ದೊಡ್ಡದಾಗಿರುವಂಥದ್ದು ಬಾಳೆ ಎಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿದೆ ಸ್ಟೋರೂಮ್. ಇಲ್ಲಿ ಫ್ರಿಜ್ ಇದೆ. ನೀವು ಐಟಮ್ ಹಾಲು ಮೊಸರು ಇಟ್ಕೊಳಕ್ಕೆ ಕೊಟ್ಟಿದ್ದು ತುಂಬ ಭಾಳ ಚೆನ್ನಾಗಿ ಸುಸಜ್ಜಿತವಾಗಿರುವಂಥ ಒಂದು ದೊಡ್ಡ ಚೌಟ್ರಿ ಇದು. ಇಲ್ಲಿ ಸ್ಟೋರೂಮ್ ಇದೆ. ಮತ್ತು ನಿಮಗೆ ಇಲ್ಲಿ ಪಾತ್ರೆಗಳು ತೊಳ್ಕೊಳಕ್ಕೆಲ್ಲನೂ ನೀರು, ಟ್ಯಾಂಕು, ಡ್ರಮ್ಮು, ಪಾತ್ರೆಗಳೆಲ್ಲ ಇಲ್ಲೇ ಸಿಗ್ತವೆ. ಸೊ ಒಳ್ಳೆ ಸುಂದರವಾಗಿ ಸ್ವಚ್ಛವಾಗಿರುವಂಥ ಜಾಗವಿದು. ಮೊಸರುಗಳು, ಹಾಲು. ನೀವು ಹೊರಗಡೆಗೆ ಬಂದರೆ ಇಲ್ಲಿ ಪಾರ್ಕಿಂಗು ಜಾಗ ಇದೆ. ಸರ್ ನಮ್ಮ ಬಿಟ್ಟು ವಿಡಿಯೋ ಮಾಡೋಣ ಅದರದ್ದು ಗಾಯ್ಸ್. ಹೌದಾ? ನೈಟ್ಗಾ? ಈ ಚೌಟ್ರಿ ನೋಡಿ, ಇಲ್ಲಿ ನಿಮಗೆ ಒಬ್ಬಟ್ಟು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಜಾಗನೂ ವಿಶಾಲವಾಗಿದೆ ಮತ್ತು ಪಾರ್ಕಿಂಗು ಜಾಗ ದೊಡ್ಡದಾಗಿದೆ. ಈ ಕಡೆ ಕರೆಂಟ್ ಹೋದರೆ ಜನ್ರೇಟ್ರ್ ಕೂಡ ನಿಮಗೆ ವ್ಯವಸ್ಥೆ ಇದೆ. ಟಾಯ್ಲೆಟ್, ಬಾತ್ರೂಮು ಸಿಕ್ಕಾಪಟ್ಟೆ ದೊಡ್ಡದಾಗಿರುವಂಥ ಈ ಒಂದು ಚೌಟ್ರಿಯಲ್ಲಿ ಜಾಗ ಏನೂ ಕಮ್ಮಿ ಇಲ್ಲ. ವಿಶಾಲವಾಗಿದೆ ಜಾಗ, ಅದ್ಭುತವಾಗಿದೆ. ಮತ್ತು ಪರಿಸರನೂ ತುಂಬ ಚೆನ್ನಾಗಿದೆ. ನೀವು ಈ ಕಡೆ ನೋಡಿದ್ರೆ ಒಳ್ಳೆ ತೋಟ, ಗಿಡ, ಮರ, ಒಳ್ಳೆ ಪರಿಸರದಲ್ಲಿ ಈ ಒಂದು ಚೌಟ್ರಿ ಇರುವಂಥದ್ದು. ಸೊ ನಿಮಗೆ ತಂದೂರು ರೊಟ್ಟಿ ಮಾಡ್ಕೊಳಕ್ಕೂ ಇಲ್ಲಿ ಬಟ್ಟೆಗಳಿದ್ದಾವೆ. ಮತ್ತು ಹೋಳಿಗೆ ಮಾಡ್ತಾಯಿದ್ದಾರೆ. ಏನು ಹೋಳಿಗೆ ಮಾಡ್ತಾಯಿದ್ದೀರಾ? ಬೇಳೆ ಹೋಳಿಗೆ. ಈ ಪರಿಸರ ಚೆನ್ನಾಗಿರೋದ್ರಿಂದ ಆರಾಮಾಗಿ ಭಟ್ರುಗಳಿಗೆ ಹೋಳಿಗೆ ಮಾಡ್ಕೊಳಕ್ಕೆ ಒಳ್ಳೆ ಜಾಗ ಇದೆ ಇಲ್ಲಿ. ಬಿಸಿ ಬಿಸಿ ಹೋಳಿಗೆ ರೆಡಿ ಇದೆ. ಏನು ಭಟ್ರೆ ನಿಮ್ಮ ಹೆಸರು? ನಾಗೇಶ್. ಹೋಳಿಗೆ ಸುಡೋ ಅಂತಾರೋ ಇವರೆಲ್ಲ ಹೋಳಿಗೆ. ಇವರೇನೋ ಸ್ವೀಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಇದೇನೇನು ಇದು? ಇದೇನಿದೆ ಐಟಮ್? ಇದು ಐಟಮ್ ಎಂಥ ಐಟಮ್? ಪೇರೇನು? ಇದು ಕಾಯಿ ಲಡ್ಡು, ಡ್ರೈ ಫ್ರೂಟ್ ಬರ್ಫಿ ಮಾಡ್ತಾ ಇದ್ದಾರೆ ಇವರು. ಸೊ ಡ್ರೈ ಫ್ರೂಟ್ ಬರ್ಫಿಗೆ ಅದು ಸಕ್ಕರೆನಾ, ಬೆಲ್ಲನಾ? ಬೆಲ್ಲ ಪಾಕ, ಡ್ರೈ ಫ್ರೂಟ್ಸು, ಖಜೂರು ಕಾಯಿ ಇಟ್ಕೊಂಡು ಈ ರೀತಿಯಾಗಿ ಇದರ ಮೇಲೆ ತಟ್ಟಿ ಇದನ್ನು ಕಟ್ ಮಾಡ್ತಾರೆ. ಡ್ರೈ ಫ್ರೂಟ್ಸ್
ಎಲ್ಲ ಈ ಕಡೆ ಬಂದ್ಬೇಡಿ, ಡಿಸ್ಟರ್ಬ್ ಮಾಡಲ್ಲ. ಕ್ಲೋಸ್ ಮಾಡಿ ಹಾಗೆ ಫುಲ್ ಕ್ಲೋಸ್ ಮಾಡಿ ಮೇಡಮ್, ಅವ್ರನ್ನೇ ನೋಡ್ತಾ ಇರಿ. ರೆಡಿ, ಕೈ ಓಪನ್ ಮಾಡಿ, ಹಾಗೆ ಇರಲಿ, ಹಾಗೆ ಇರಿ, ಹಾಗೆ ಇರಿ. ಸರ್ ಮುಂದೆ ಬನ್ನಿ, ಮುಂದೆ ಬಂದು ಆಶೀರ್ವಾದ ಅಕ್ಷತೆ ಶಾಂತಿರಸ್ತು ಪುಷ್ಟಿರಸ್ತು ಬುದ್ಧಿರಸ್ತು ಧನಧಾನ್ಯ ಸಮೃದ್ಧಿರಸ್ತು. ನಿಧಾನ ಕಾಕಮ್ಮ, ಯಶೋ ನಿಧಾನ ಕಾಕ, ಯಶೋ ಮೇ ತಲೆ ತಪ್ಪ, ಯಶೋ ಮೇ ಕಾಮ ಸಮೃದ್ಧತ. ನೀವಾಗಿ ಸರ್, ಯಶೋ ಮೇ ಕಾಮ ಸಮೃದ್ಧತ. ಪುನಃ ಒಂದೊಂದಾಗಿ ರುಚಿ ನೋಡ್ಕೊತ ಹೋಗೋಣ. ಮೊದಲನೇದಾಗಿ ಹಲ್ವಾ, ಇದು ಕುಂಬಳಕಾಯಿಂದ ಮಾಡಿರೋವಂಥದ್ದು, ಚೆನ್ನಾಗಿದೆ. ಮೈಸೂರು ಭಟ್ರ ಕಡೆಯಿಂದ ಮಾಡಿಸಿರೋವಂಥ ಅಡುಗೆ ಇದು. ಬೂದ್ ಕುಂಬಳಕಾಯಿದು ಹಲ್ವಾ ನೋಡಿದ್ವಿ. ಇದು ಸ್ವೀಟ್ನಿ ಇಲ್ಲಿ ಯಾಕೆ ಹಾಕ್ತಾರೆ ಅಂದರೆ ಅದಕ್ಕೊಂದು ಶಾಸ್ತ್ರ ಇದೆ. ಏನಂದರೆ ನಾವು ಖಾರ ಎಲ್ಲ ತಿನ್ನಬೇಕಾದ್ರೆ ಅದು ದೂರ ಇರುತ್ತೆ, ಆದರೆ ಈ ಸ್ವೀಟ್ ಇದೆಯಲ್ಲ ಇದು ಬಲಗೈ ಪಕ್ಕದಲ್ಲಿ ಹತ್ರನೇ ಇರುತ್ತೆ. ಯಾಕೆಂದರೆ ಅದು ಗಂಟ್ಲಲ್ಲಿ ಏನಾದರೂ ಇಟ್ಕೊಂಡಾಗ ಟಕ್ಕಂತ ಇದನ್ನು ಎತ್ಕೊಂಡು ತಿನ್ಬೋದು ಅಂತ. ಶುಭ ಕಾರ್ಯಕ್ರಮಗಳಲ್ಲಿ ಸ್ವೀಟನ್ನು ಮೊದಲು ಬಡಿಸ್ತಾರೆ. ಅದೇ ತಿಥಿ ಆ ಥರ ಇದರಲ್ಲಾದರೆ ಮೊದಲಿಗೆ ಉಪ್ಪಿನಕಾಯಿ ಹೋಗ್ತಾರೆ.
ಶುಭ ಕಾರ್ಯಗಳಿಗೆ ಸ್ವೀಟ್ ಮೊದಲು ಬಡಿಸ್ತಾರೆ. ಶುಭ ಕಾರ್ಯಗಳು ಅಲ್ಲದಿರ ಇರೋದಕ್ಕೆ ಉಪ್ಪು ಉಪ್ಪಿನಕಾಯಿ ಮೊದಲು ಹೋಗ್ತಾರೆ. ಸೊ ಇವದೊಂದು ಪರಂಪರೆನ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಬಡಿಸೋವಂಥದ್ದಕ್ಕೂ ಮತ್ತು ಈ ಎಲೆ ಹಾಕೋದಿದೆಯಲ್ಲ, ಎಲೆ ಹಾಕೋಕ್ಕೊಂದು ನಿಯಮ ಇದೆ. ಬುಡ ನೋಡಿ ಬಲಗೈ ಕಡೆ ಬರಬೇಕು, ಬುಡ ಇದು ಬಲಗೈ ಕಡೆ ಇರುತ್ತೆ, ಇದರ ಸುಳಿ ಬಂದು ಎಡಗೈ ಕಡೆ ಇರುತ್ತೆ. ಸೊ ಪ್ರತಿಯೊಂದಕ್ಕೂ ಉಪ್ಪೆಲ್ಲಿಡಬೇಕು, ಉಪ್ಪಿನಕಾಯಲ್ಲಿ ಇಡಬೇಕು, ಮತ್ತು ಎಲೆ ಒಳಗಡೆ ಏನೇನು ಎಲೆ ಹಾಕಬೇಕು ಅಂತ ಮೊದಲೇ ಅದೆಲ್ಲನೂ ಹೇಳ್ಕೊಟ್ಟಿರ್ತಾರೆ. ಆ ಪರಂಪರೆ ಪ್ರಕಾರ ನಡೆಸ್ಕೊಂಡು ಬರ್ತಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ಕೋಲಾರದಲ್ಲಿ ಮದುವೆ ಊಟಗಳು ಎಷ್ಟಿರ್ತವೆ ಅಂದರೆ ಒಂದು 16ರಿಂದ 17 ಐಟಮ್ ಇರ್ತಾರೆ. ಇನ್ನೂ ಕೆಲವರು ಇನ್ನೂ ಜಾಸ್ತಿ ಐಟಮ್ ಮಾಡ್ತಾರೆ. ಎಲ್ಲ ಬಾಳೆ ಎಲೆ ಊಟ ಇರುತ್ತೆ. ಸೊ ಪರಂಪರಾಗತ ಶಾಸ್ತ್ರೋಕ್ತವಾಗಿ ಮತ್ತು ನಡ್ಕೊಂಬರುವಂಥ ಈ ಒಂದು ಊಟ ತುಂಬ ಅದ್ಭುತವಾಗಿರುತ್ತೆ, ತಿನ್ನೋ ಆರೋಗ್ಯಕರವಾಗಿರುತ್ತೆ. ಈ ಬಾಳೆ ಎಲೆಯಲ್ಲಿ ಯಾಕೆ ತಿಂತಾರೆ ಅಂದರೆ, ಬಾಳೆ ಎಲೆಯಲ್ಲಿ ಔಷಧಿಯ ಗುಣ ಇದೆ. ಔಷಧಿಯ ಗುಣ ಹೊಂದಿರುವಂಥ ಈ ಬಾಳೆ ಎಲೆ ನಾವು ಇದನ್ನು ಈ ಉಗುರುಗಳಿಂದ ಹಿಂಗೆ ಎತ್ಕೊಂಡಾಗ ಅದರ ಎಲೆಯ ಇದು ಕೂಡ ಉಗುರುಗಳು ಬರುತ್ತೆ. ಅದರ ಬಾಳೆ ಎಲೆ ಔಷಧಿಯ ಗುಣ ನಮ್ಮ ಹೊಟ್ಟೆಗೆ ಸೇರುತ್ತೆ, ಜೀರ್ಣ ಚೆನ್ನಾಗಾಗುತ್ತೆ. ಪ್ರಕೃತಿಯಿಂದ ನಾವು ಏನೇನು ತಗೊತೀವೋ ಆ ಪ್ರಕೃತಿಗೆ ಸಮರ್ಪಣೆಯಾಗಿ ನಾವು ತಿನ್ನೋ. ಪಿಳ್ಳೋನಿಗೆ ಬೇರೆ ಏನು ಐಟಮ್ ಇಷ್ಟ ಇಲ್ಲ, ಅವನಿಗೆ ಬೇಕಾಗಿರೋದು ಪಲಾವ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾನೆ. ಪಲಾವ್ ಬೇಗ ಬನ್ನಿ ಅಂತ. ಹಾಂ, ಹಪ್ಪಳ ಮಾತ್ರ ತಿಂದಂತೆ. ಹಪ್ಪಳ ತಿಂದರೆ ಪಲಾವ್ಗೋಸ್ಕರ ಈಗ ನಾವು ಮಾವಿನಕಾಯಿಂದ ಮಾಡಿರುವಂಥ ಉಪ್ಪಿನಕಾಯಿ ಸವಿಯೋಣ. ಚೆನ್ನಾಗಿದೆ. ಬಿಸಿ ಬಿಸಿ ಪೂರಿ ಬಂದಿದೆ. ಪನ್ನೀರ್ ಮಟರ್ ಕುರ್ಮ ಮಾಡಿದ್ದಾರೆ, ಬೀನ್ಸು ಪನ್ನೀರ್ ಎಲ್ಲ ಹಾಕಿ. ಒಂದೇ ಒಂದು ಹಾಕೋಣ ಪುರಿ. ಚೆನ್ನಾಗಿದೆ ಪಲಾವ್ ಚೆನ್ನಾಗಿದೆ. ಬಿಸಿನಾ? ಊಟ ಎಲ್ಲ ಆದಮೇಲೆ ನಾವು ಆಚೆ ಹೋಗ್ಬೇಕಂದ್ರೆ ಇಲ್ಲಿಂದ ಬಂದರೆ ಇದೇ ಜಾಗ. ಆಮೇಲೆ ಇಲ್ಲಿ ಚಿಕ್ಕ ಮಕ್ಕಳಿಗೂ ದೊಡ್ಡವ್ರಿಗೂ ವಾಶ್ ಬೇಷನ್ ಸಪ್ರೇಟ್ ಇದೆ. ಇದು ಒಂದು ನೋಡಿ, ಇಲ್ಲಿ ದೊಡ್ಡವ್ರ ಕೈ ತೊಳ್ಕೊಂಡೆ, ಇಲ್ಲೋರು ಚಿಕ್ಕ ಮಕ್ಕಳಿಗೆ ಕೈ ತೊಳ್ಕೊಳಕ್ಕೆ ಹ್ಯಾಂಡ್ ವಾಶ್. ಚಿಕ್ಕ ಮಕ್ಕಳಿಗೂ ಹ್ಯಾಂಡ್ ವಾಶ್ ಮಾಡಿರುವಂಥದ್ದು ನಾನು ಇದೇ ನೋಡಿದ್ದು. ಇನ್ನೆಲ್ಲೂ ನಾನು ಚಿಕ್ಕ ಮಕ್ಕಳಿಗೆ ಹ್ಯಾಂಡ್ ವಾಶ್ ಮಾಡೋದು ನೋಡಿರಲಿಲ್ಲ. ಇಲ್ಲಿ ರಾತ್ರಿ ಹೊತ್ತು ನೈಟಲ್ಲಿ ರಿಸೆಪ್ಷನ್ ಆಗುತ್ತಲ್ಲ, ನೈಟಲ್ಲಿ ರಿಸೆಪ್ಷನ್ ಆದಾಗ ಅವ್ರಿಗೆ ಪಾನಿಪುರಿ ಅಥವಾ ಫ್ರೂಟ್ ಸಲಾಡ್ಸು ಎಲ್ಲ ತುಂಬ ಚೆನ್ನಾಗಿ ಮಾಡುತ್ತೆ. ಇದು ಜಾಗ ಸೂಪರಾಗಿದೆ, ಸಕ್ಕತ್ತಾಗಿದೆ. ನೀವು ತುಂಬ ಸುಂದರವಾಗಿದೆ.